ಹೇಳಿ ಅದೇ ಸಬ್ಜೆಕ್ಟ್ ಮುಗಿತಲ್ಲ. ಇದಕ್ಕೆ ಸಂಬಂಧಪಟ್ಟ ಈ ಖಾತೆಗೆ ಸಂಬಂಧಪಟ್ಟಂಗೆ ಅದು ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿ ಈಗ. ಅಲ್ಲಲ್ಲ ಒಂದೇ ಒಂದು ಸರ್, ನಾನು ಅವರು ನನಗೆ ಅನಿಸಿದ್ದು ಸ್ಥಳ ಹೇಳ್ತೀನಿ. ಗ್ರೇಟರ್ ಬೆಂಗಳೂರೊಳಗೆ ಏನಾಗಿದೆ, BBMP ವ್ಯಾಪ್ತಿ ಒಳಗಡೆ ಆಯ್ತು ಚರ್ಚೆ ಅಲ್ಲ, ಒಂದು ಲೇಔಟ್ ಅಲ್ಲಿ ಒಂದು 50 ಮನೆ ಕಟ್ಕೊಂಡಿದ್ದಾರೆ, ಇನ್ನೊಂದು 20 ಜನ GPN ಅಲ್ಲಿ ಇದ್ದಾರೆ. ಅವ್ರ ಪಾಪ ಅವ್ರಿಗೂ ಖಾತೆ ಮಾಡ್ಕೊಟ್ರೆ ಅವರು ಕಟ್ಕೊಳ್ತಾರೆ. ಕಟ್ಟಿರೋರು ಇದ್ದಾರೆ, ಅದರಲ್ಲಿ ಕಟ್ಟದೇ ಇರೋರು ಇದ್ದಾರೆ. ರಾಜನಕೇನ್ ಸನ್ಮಾನ್ಯ ಸಭಾಪತಿಗಳೇ, ನಾನು ಪ್ರಶ್ನೆ ಸಂಖ್ಯೆ 413 ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರ ಉತ್ತರಗಳನ್ನು ಕೊಟ್ಟಿದ್ದಾರೆ. ನಾನು ಈಗ ತಾನೇ ಸಚಿವರ ಜೊತೆನೂ ಕೂಡ ಇದ್ರ ಬಗ್ಗೆ ಏನೆಲ್ಲ ಉಪ ಪ್ರಶ್ನೆ ಕೇಳಬೇಕು ಅಂತ ಇದ್ದೆ, ಅದನ್ನು ಅವ್ರ ಹತ್ರ ಪ್ರಶ್ನೆ ಕೇಳಿದ್ದೀನಿ, ಸಮಾಧಾನಕರ ಉತ್ತರ ಹೇಳಿದ್ದಾರೆ. ಆದರೆ ಒಂದೇ ಒಂದು ನಿಮ್ಮ ಮೂಲಕ ನಾನು ಅವರಿಗೆ ಮತ್ತೊಮ್ಮೆ ಮನವರಿಕೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ನದಿ ಜಯಮಂಗ್ಲಿ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ನಾನು ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಈ ನದಿ ತುಮಕೂರು ತಾಲೂಕು, ಕೊರಟಗೆರೆ ತಾಲೂಕು, ಮಧುಗಿರಿ ತಾಲೂಕು, ಹೀಗೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಹರಿದು ಕಡೆಗದು ಆಂಧ್ರ ಪ್ರದೇಶ ಸೇರುತ್ತೆ. ನದಿ ಹರಿತಕ್ಕಂಥ ಜಾಗ ಹೊಲದಲ್ಲಿ ನದಿ ಹರಿಯುತ್ತಾ, ಇವರು ಬರೀತಾರೆ ಹೊಲಗಳಲ್ಲಿ ಅಂತೇಳಿ ಈ ಅಧಿಕಾರಿಗಳು ಉತ್ತರ ಬರೀತಾರೆ. ಅದಕ್ಕೋಸ್ಕರ ನನಗೆ ಅವರು ಗೂಗಲ್ ಮ್ಯಾಪು ಎಲ್ಲ ತೋರಿಸಿದ್ರು. ಗೂಗಲ್ ಮ್ಯಾಪ್ ಮೇಲೆ ಕೂತ್ಕೊಂಡು ಇವರು ಉತ್ತರ ಕೊಡೋದಾದರೆ ಅದರಲ್ಲೇನು ಅರ್ಥ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಅವ್ರಿಗೆ ಮನವಿ ಮಾಡಿದ್ದೇನೆ, ಆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಸ್ಥಳ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ನೀವು ಸೂಚನೆ ಕೊಡಿ. ಆ ಸೂಚನೆ ಆಧಾರದ ಮೇಲೆ ನಾವು ಸ್ಥಳವನ್ನು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಕ್ರಮ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದೆ. ಅದಕ್ಕೆ ಅವರು ಒಪ್ಪಿದ್ದಾರೆ. ಅದನ್ನು ಆ ಒಂದು ಭರವಸೆಯನ್ನು ಸಚಿವರಿಂದ ನಾವು ನಿರೀಕ್ಷೆ ಮಾಡ್ತೀವಿ. ಓಕೆ ಅಧ್ಯಕ್ಷರೇ, ಈಗಾಗಲೇ ಅವ್ರು ಕೇಳಿರ್ತಕ್ಕಂಥ ಹಿಂದಕ್ಕೂ ನೀವು ಪ್ರಶ್ನೆ ಕೇಳಿದ್ದಾರೆ. ಈಗಾಗಲೇ ಆ ನದಿ ಮೇಲೆ 2 ಬ್ಯಾರೇಜಸ್, ಬ್ರಿಡ್ಜ್ ಕಮ್ ಬ್ಯಾರೇಜಸ್ ಮಾಡಿರ್ತಕ್ಕಂಥದ್ದು. ಅದರ ನಡುವೆ ಇನ್ನೊಂದು ಆಗಬೇಕು ಜನಪರವಾಗಿ ಮತ್ತು ರೈತರಿಗೆ ಅಂತ ಹೇಳಿದರು. ಆದರೆ ನಮ್ಮ ಅಧಿಕಾರಿಗಳು ಅದನ್ನೆಲ್ಲ ನೋಡಿ ಪ್ಲ್ಯಾನ್ ಮಾಡಿ ಗೂಗಲ್ನಲ್ಲಿ ಏನೇನು ತೊಂದರೆ ಇದೆ ಅಂತ ಮಾತುಗಳನ್ನ ಹೇಳಿ, ಒಂದು ಕಡೆ ಪ್ಯಾಡಿ ಲ್ಯಾಂಡ್ಸ್ ಇದೆ, ಇನ್ನೊಂದು ಕಡೆ ರೋಡ್ ಇದೆ ಅಂತ ಮಾತನಾಡಿದರು. ಆದರೆ ಈಗಾಗಲೇ ಹಿರಿಯ ಸಚಿವರಾಗಿರ್ತಕ್ಕಂಥ ಸದಸ್ಯರ ಜೊತೆಯಲ್ಲಿ ನಾನು ಮಾತನಾಡಿದ್ದೀನಿ. ಆದಷ್ಟು ಇವಾಗಲೇ ಅವ್ರು ಹೇಳಿದಂತೆ ಅಧಿಕಾರಿಗಳನ್ನ ಅವ್ರ ಜೊತೆಯಲ್ಲಿ ಕಳಿಸಿ ಯಾವ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಮಾತು. ಶ್ರೀ ಕೃಷ್ಣಮೂರ್ತಿ ಯಾರು? ಮಾನ್ಯ ಅಧ್ಯಕ್ಷರೇ, ಮಾನ್ಯ ಪ್ರವಾಸನ ಸಚಿವರನ್ನ 354ನೇ ಪ್ರಶ್ನೆಲ್ಲ ಕೇಳ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಕೃಷ್ಣಮೂರ್ತಿಯವರು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೌರವಾನ್ವಿತ ಸಚಿವರು ನಮ್ಮ ಗಡಿ ಜಿಲ್ಲೆಯಾದಂಥ ಚಾಮರಾಜನಗರ ಜಿಲ್ಲೆಯು ಪ್ರಮುಖ ಪ್ರವಾಸಿ ತಾಣ ಕೂಡ ಆಗಿದ್ದು, ಧಾರ್ಮಿಕ ಕ್ಷೇತ್ರವೂ ಕೂಡ ಆಗಿದ್ದು, ಅರಣ್ಯಧಾಮವೂ ಕೂಡ ಆಗಿರ್ತಕ್ಕಂಥ ಈ ಒಂದು ಪ್ರದೇಶ ದೇಶ ವಿದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷಾಂತರ ಪ್ರವಾಸಿಗರು, ಧಾರ್ಮಿಕರು, ಹೀಗೆ ಆ ಒಂದು ಬೆಳಗಿನ ಬೆಟ್ಟಕ್ಕೆ ಸಾವಿರಾರು ಪ್ರವಾಸಿಗರು ಬಂದು ಭಾಗವಹಿಸ್ತಾ ಇರ್ತಕ್ಕಂಥ ನಾವು ಕಾಣ್ತೇವೆ. ಇದರ ಅಭಿವೃದ್ಧಿಗೆ ನಾನು ಮಾನ್ಯ ಸಚಿವರಲ್ಲಿ ಪ್ರಾರ್ಥಿಸಿಕೊಂಡಿದ್ದೆ. ಇದಕ್ಕೆ 5.75 ಕೋಟಿಗಳ ವಿವರವಾದಂಥ ಒಂದು ಪರಿಕಲ್ಪನೆ, ಪೈಲಟ್ ಪ್ರಾಜೆಕ್ಟನ್ನು ಮಾಡಿ ಇದರ ಅಭಿವೃದ್ಧಿಯನ್ನು ಮಾಡುವಂಥದ್ದಕ್ಕೆ ಅವರು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ ಪರಿಶೀಲನೆ ಇದೆ ಅಂತಕ್ಕಂಥ ಉತ್ತರವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಿದರೆ, ದಯಮಾಡಿ ತಮ್ಮ ಮುಖಾಂತರ ಮಾನ್ಯ ಸಚಿವರನ್ನು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಭಾಗದವರೇ ಆಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈ 5.75 ಕೋಟಿ ರೂಪಾಯಿಗಳ ಅನುಮೋದನೆ ಮಾಡಿ ಈ ಒಂದು ತಾಣವನ್ನು ಅಭಿವೃದ್ಧಿಪಡಿಸ್ಕೊಡ್ಬೇಕು ಅಂತೇಳಿ ನಾನು ಪ್ರಾಮಾಣಿಕವಾಗಿ ಕೇಳ್ಕೊಳ್ತೇನೆ. ಕಾನೂನು ಸಚಿವ ತಾವು ಕೃಷ್ಣಮೂರ್ತಿ ಹೇಳಿ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ತಾಲೂಕಿನ ಈ ಪುರಾಣ ಪ್ರಸಿದ್ಧ ಆಗಿರ್ತಕ್ಕಂಥ ಇದು ಸರ್ಕಾರದ ವಿಶೇಷ ಗಮನ ನೀಡಿ 5,75,00,000 ರೂಪಾಯಿದ DPRನ್ನು ಈಗಾಗಲೇ ಸಿದ್ಧಪಡಿಸಿ ಅಗತ್ಯ ಅನುದಾನ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾಯಿದೆ. ಬರುವಂಥ ಬಜೆಟ್ನಲ್ಲಿ ಈ ಹಣಕಾಸನ್ನು ಪೂರ್ಣವಾಗಿ ಒದಗಿಸೋದಕ್ಕೆ ಕ್ರಮ ತೆಗೆದುಕೊಳ್ತೀವಿ.
ಆಮೇಲೆ ಅಧ್ಯಕ್ಷರೇ, ಈಗಾಗಲೇ ಅವ್ರಿಗೆ ಗೊತ್ತಿದೆ ಸುಮಾರು 105 ಲಕ್ಷ ರೂಪಾಯಿದು ಕೆಲಸ ಪೂರ್ಣ ಆಗಿದೆ. ಆಮೇಲೆ ಉಳಿದ ಹಣನೂ ಸಹಿತ ನಾವು ಕೊಡೋದರಲ್ಲಿ ವಿಳಂಬ ಮಾಡೋದಿಲ್ಲ. ಆದರೆ ಮಾನ್ಯ ಶಾಸಕರೇ ಹೇಳಿದ ಹಾಗೆ ಅಲ್ಲಿರ್ತಕ್ಕಂಥ ಒಂದು ಮೊದಲಿನ ಅಲೈನ್ಮೆಂಟ್ ಏನಿತ್ತು ಅದು ಇನ್ಸ್ಪೆಕ್ಷನ್ ಟೈಮ್ನಲ್ಲಿ ಪಾಕೆಟ್ ರಾಕ್ಸ್ ಕಂಡು ಬಂದಂಥ ಸಂದರ್ಭದಲ್ಲಿ ಅಲೈನ್ಮೆಂಟನ್ನು ಬದಲಾಯಿಸಬೇಕು ಅಂಥೇಳಿ ನಿಮ್ಮ ಅಭಿಪ್ರಾಯನೂ ಆಗಿತ್ತು, ಹಾಗೂ ಅಧಿಕಾರಿಗಳ ತಂತ್ರಜ್ಞರ ಅಭಿಪ್ರಾಯನೂ ಆಗಿತ್ತು. ಆದ್ದರಿಂದ ಆ ಅಲೈನ್ಮೆಂಟು ಹೆಚ್ಚು ಕಡಿಮೆ ಮಾಡಬೇಕಾಗಿರೋದ್ರಿಂದ ನಾವು ಆ ಹೊಸ ಅಲೈನ್ಮೆಂಟ್ ಬರೋವರೆಗೆ, ಆ ಹೊಸ ಅಲೈನ್ಮೆಂಟಿಗೆ ಒಪ್ಪಿಗೆ ಆಗುವವರೆಗೆ ಇದನ್ನು ವಿಳಂಬ ಮಾಡ್ತಾ ಇದ್ದೀವಿ. ಅದು ಬಂದ ತಕ್ಷಣ, ಅದು ಪೂರ್ಣ ಆದ ತಕ್ಷಣ ನಾವು ಇದಕ್ಕೆ ಕೆಲಸಕ್ಕೆ ಯಾವ ಕಾರಣಕ್ಕೂ ವಿಳಂಬ ಆಗದ ಹಾಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ಸಚಿವರು ಅಭಿಪ್ರಾಯ ವ್ಯಕ್ತಪಡಿಸುವ ಹಾಗೆ ಇಲ್ಲಿ ಭಾಳ ಪುರಾತನವಾದಂಥ ದೇವಸ್ಥಾನ ಇದು. ಸರಿಯಾದಂಥ ಬಸ್ ತಂಗುದಾಣ ಇಲ್ಲ. ಅದು ಬಹಳಷ್ಟು ವರ್ಷಗಳಿಂದ ಕೂಡ ಅದು ಹಾಗೆ ಉಳಿದಿರ್ತಕ್ಕಂಥದ್ದು ನಾನಿಲ್ಲಿ ಗಮನಕ್ಕೆ ತರಿಸ ಬಯಸ್ತೇನೆ. ಮತ್ತು ವೀಕ್ಷಣೆ ಗೋಪುರ ಈ ನಂದಿ ಯಾವ ರೀತಿ ಟಿಪ್ಪು ಡ್ರಾಪ್ ಇದೆ, ಅಲ್ಲಿ ವೀಕ್ಷಣೆ ಗೋಪುರ ಹೊಂದಿದೆ. ಅದರ ಅಭಿವೃದ್ಧಿಗೂ ಕೂಡ ಇದರಲ್ಲಿ ಅಡಕವಾಗಿದೆ. ಮತ್ತು ದಾಸೋಹ ಭವನ ಮತ್ತು ಸಂಬಂಧಪಟ್ಟಂಥ ಅಡುಗೆ ಮನೆ ಇದು ಪರಿಪೂರ್ಣವಾಗಿ ನಿರ್ಮಾಣ ಆಗಿದ್ರೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಮಾನ್ಯ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದು ಇದು 5.75 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿಸಿ ಅದರ ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ತಾವು ಮಾನ್ಯ ಸಚಿವರು ವ್ಯಕ್ತಪಡಿಸುವ ಹಾಗೆ 4 ಕೋಟಿ ರೂಪಾಯಿಗಳನ್ನ ಅವರು ಮರುಮಂಜೂರು ಮಾಡಿಕೊಟ್ರು. ಸರ್ಕಾರಕ್ಕೆ ಅದು ವಾಪಸ್ ಹೋಗಿತ್ತು ಮಾನ್ಯ ಅಧ್ಯಕ್ಷರೇ. ನನ್ನ ಮನವಿ ಮೇಲೆ ಅವರು 4 ಕೋಟಿ ಬಿಡುಗಡೆ ಮಾಡಿ ಈಗಾಗಲೇ 105.74 ಲಕ್ಷ ಬಳಕೆಯಾಗಿದ್ದು, ಇನ್ನು ಉಳಿದಂಥ ಕಾಮಗಾರಿಗಳು ಕೂಡ ತ್ವರಿತವಾಗಿ ಆಗ್ತಕ್ಕಂಥದ್ದಕ್ಕೆ ಅವರು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ತಮ್ಮ ಮುಖಾಂತರ ಮತ್ತೊಮ್ಮೆ ಪ್ರಾರ್ಥಿಸ್ಕೊಳ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.